ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇವತ್ತಿನ ವಿಷಯವನ್ನು ಎಲ್ಲ ನನ್ನ ಶಿಕ್ಷಕ ಆಕಾಂಕ್ಷಿಗಳು ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಬೇಕು. ಇವತ್ತಿನ ವಿಷಯವನ್ನು ಮತ್ತು ಕಮೆಂಟ್ ಬಾಕ್ಸ್ ನಿಮಗಾಗಿ ಏನಪ್ಪ ಅಂದ್ರೆ ಓಪನ್ ಅದ, ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯಕ್ಕೆ ಹೋಗಬಾರ್ದು. ಎಸ್, ಮಧು ಬಂಗಾರಪ್ಪನವರೇ ಶಿಕ್ಷಣ ಮಂತ್ರಿ ಆಗಿದ್ದೀರಿ, ನಿಮ್ಗೆ ಸ್ವಲ್ಪ ಆದರೂ ಜ್ಞಾನ ಅಥವಾ ನಾಚಿಕೆ ಮಾನ ಮರ್ಯಾದೆ ಅಂತಕ್ಕಂಥದ್ದು ಏನಾದರೂ ಅಲ್ಲ. ಅತಿಥಿ ಶಿಕ್ಷಕರು ಹೋರಾಟ ಮಾಡಕ್ಕೆ ಬಂದಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತದೆ. ಅದ್ರ ಜೊತೆಗೆ ಇನ್ನು ಶಿಕ್ಷಕ ಆಕಾಂಕ್ಷಿಗಳು ಫೆಬ್ರವರಿ 10ಕ್ಕೆ ಹೋರಾಟಕ್ಕೆ ಇಳಿತಾ ಇದ್ದಾರೆ ಅನ್ನೋದು ಕೂಡ ನಿಮ್ಮ ಗಮನಕ್ಕೆ ಬಂದಿರ್ತದೆ. ಅದ್ರ ಜೊತೆಗೆ ಅಂಗನವಾಡಿ ಶಿಕ್ಷಕರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕಣ್ಣಾರೆ ನೋಡ್ತಾ ಇದ್ದೀರಿ. ಆದರೂ ಕೂಡ ಎಲ್ಲಿದ್ದೀರಿ ಮಹಾಶಯರು, ಎಲ್ಲಿದ್ದೀರಿ? ಮಧು ಬಂಗಾರಪ್ಪನವರೇ, ನೀವು ಶಿಕ್ಷಣ ಮಂತ್ರಿ ಆಗಿದ್ದೀರಲ್ಲ, ಇದು ನೀವು ಯಾವುದೋ ಒಂದು ದೊಡ್ಡ ಸಾಧನೆ ಮಾಡಿದೆ ಅಂತ ನಿಮಗೆ ಶಿಕ್ಷಣ ಮಂತ್ರಿ ಪದವಿ ಸಿಕ್ಕಿಲ್ಲ. ಅಥವಾ 40 ವರ್ಷಗಳಾಯ್ತು ಅಧಿಕಾರದಲ್ಲಿ ಅದಾರ, ಶಾಸಕರಾಗಿ ಆಯ್ಕೆ ಆಗದಾರ, ಅಥವಾ ನಿಮಗೇನು ಶಿಕ್ಷಣ ಸಚಿವ ಸ್ಥಾನ ಸಿಕ್ಕಿಲ್ಲ. ಇದು ನಿಮ್ಮ ತಂದೆ ಮಾಡಿರ್ತಕ್ಕಂಥ ಸಾಧನೆಯ ಪ್ರತಿಫಲದ ಭಿಕ್ಷೆಯಲ್ಲಿ ನಿಮಗೆ ಸಿಕ್ಕಿದ್ದು. ನೀವು ಯಾವ ದೊಡ್ಡ ಸಾಧಕರು ಅಲ್ಲ. ನಿಮಗೆ ಯಾವ ಮುಹೂರ್ತದಲ್ಲಿ ಶಿಕ್ಷಣ ಸಚಿವರಾಗಿ ನಿಮ್ಮನ್ನು ನೇಮಕ ಮಾಡಿದ್ರು ಗೊತ್ತಿಲ್ಲ. ಏನೋ ಬಂದ್ಬಿಟ್ಟು ಮಧು ಬಂಗಾರಪ್ಪನವ್ರು ಏನೋ ಒಂದು ಮಾಡ್ತದ ತಿಳ್ಕೊಂಡ್ರೆ, ನನ್ನ ಮಗ 98% ಮಾಡಿದಂಥ ಸ್ಟೇಜ್ ಮ್ಯಾಗ ನಿಂತ್ಕೊಂಡ ನನ್ನ ಮಗನ ಮೇಲೆ ಆಶೀರ್ವಾದ ನಿಮ್ಮದಿರಬೇಕಂತ ಹೇಳ್ತೀರಿ. ಈ ಕಡೆ ಸರ್ಕಾರಿ ಶಾಲೆಯ ಗುಣಮಟ್ಟ ಎಲ್ಲ ಹಾಳಾಗಿ ಹೊಂಟೈತಿ. ಮಧು ಬಂಗಾರಪ್ಪನವರೇ, ನೇರವಾಗಿ ಈ ವಿಡಿಯೋ ದಯವಿಟ್ಟು ನನ್ನೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಏನಂತಪ್ಪ ಅಂದರೆ, ಈ ವಿಡಿಯೋ ಆದಷ್ಟು ಶೇರ್ ಆಗಬೇಕು, ಹೋಗಿ ಮುಟ್ಟಬೇಕು, ಅಲ್ಲಿವರೆಗೂ ಆ ವ್ಯಕ್ತಿಯವರೆಗೂ ಹೋಗಿ ಮುಟ್ಟಬೇಕು. ಇಲ್ಲಿ ಮಧು ಬಂಗಾರಪ್ಪನವರೇ ಪ್ರಾಥಮಿಕ ಶಾಲಾ ಮಟ್ಟದ ಗುಣಮಟ್ಟ ಹೆಚ್ಚಾಗಬೇಕಂತ ಹೇಳ್ತಿರಲ್ಲ, ಶಿಕ್ಷಕರಿಗೆ ಹೋರಾಟಕ್ಕೆ ಇಳಿತಾರೆ ಅನ್ನೋದು ಗೊತ್ತದಲ್ಲ. ಸೊ ಅದಕ್ಕಿಂತ ಮುಂಚಿತವಾಗಿ ಹೇಳಬೇಕಲ್ಲ, ಗುರುಗಳನ್ನು, ಸಮಾಜವನ್ನು ತಿದ್ದುವ ವ್ಯಕ್ತಿಗಳನ್ನು, ಸಮಾಜ ಸುಧಾರಕರನ್ನು ರೋಡಿಗೆ ಎಳಿಬಾರ್ದು ಅನ್ನೋದು ಸ್ವಲ್ಪ ಆದರೂ ಪರಿಜ್ಞಾನ ಬೇಕಲ್ಲ ನಿಮ್ಮ ತಲೆಯಾಗ. ಒಂದು ಕೆಲಸ ಮಾಡಿ, ನೀವು ಅತಿಥಿ ಶಿಕ್ಷಕರ ಸಂಬಳ ಈಗ ನಿಮ್ಗೆ ಹತ್ರ ಪಾಪ ಅವ್ರು ಬಂದು ಭಿಕ್ಷೆ ಬೇಡಿದಾರಲ್ಲ, 16,000 ಏನು ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ನೋಡೋಣ ಮಾಡೋಣ ದೇತೂದಿಲ್ಲ ಅಂತ ಏನು ಹೇಳ್ತಿರಲ್ಲ, ಅದನ್ನೆಲ್ಲ ಸೈಡ್ ಕೇಳ್ರಿ. ಶಿಕ್ಷಣದ ಗುಣಮಟ್ಟ ಹೆಚ್ಚಾಗಬೇಕಾದ್ರೆ ಇವತ್ತು ನೇರವಾಗಿರ್ತಕ್ಕಂಥ ಮಾತುಗಳನ್ನ ಮಾತಾಡ್ತೀನಿ ನಾನು. ಕಮೆಂಟ್ ಬಾಕ್ಸ್ ಓಪನ್ ಅದ ನಿಮಗೋಸ್ಕರ. ಅತಿಥಿ ಶಿಕ್ಷಕರು ಬೇಕಾದಲ್ಲ, ಅವ್ರಿಗೆ ಸಂಬಳ ಹೆಚ್ಚು ಮಾಡ್ಬೇಕಂತೀರಿ, 25,000 ರೂಪಾಯಿ ಸಂಬಳ ಹೆಚ್ಚು ಮಾಡಿ, 25,000 ರೂಪಾಯಿ. ಓಕೆ, ಯಾಕಂದ್ರೆ ನೀವು ಎಲ್ಲ ಶಿಕ್ಷಕರನ್ನಂತಂದು ನೇಮಕ ಮಾಡ್ಕೊಳಂಗಿಲ್ಲ. ಈ ವಿಡಿಯೋನ ಕರೆಕ್ಟಾಗಿ ಕೊನೆವರೆಗೂ ನೋಡ್ರೆ 25,000 ಹೆಚ್ಚು ಮಾಡಿ. ಮತ್ತೊಂದು ಏಜ್ ಬಾರ ಯಾರ್ದಾಗಿರ್ತಿತ್ತಲ್ಲ, ಏಜ್ ಬಾರ ಅದೌದು ಅವ್ರನ್ನ ಏನು ಮಾಡ್ರಿ ಅಂದರೆ ಅತಿ ಶಿಕ್ಷಕರಾಗಿ ಕಂಟಿನ್ಯೂ ಇಟ್ಕೊಡ್ರಿ, ಅವ್ರಿಗೆ ಅನ್ಯಾಯ ಆಗ್ಬಾರ್ದು. ಏಜ್ ಬಾರ್ ಆದವರು, ಅದ್ರ ಜೊತೆಗೆ ಅಂಗವಿಕಲರಿಗೆ ಮೊದಲನೇದಾಗಿ ಏಜ್ ಬಾರ್ ಆದವರಲ್ಲೇ ಅಂಗವಿಕಲರಿಗೆ ಮೊದಲನೇ ಪ್ರಾಶಸ್ತ್ಯವನ್ನು ಕೊಡ್ರಿ. ಆಮೇಲೆ ಇನ್ನುಳಿದ ಅತಿ ಶಿಕ್ಷಕರು ಬಂದಾಗ TET ಯಾರು ಪಾಸ್ ಆಗಿರ್ತಾರಲ್ಲ, ಶಿಕ್ಷಣದ ಗುಣಮಟ್ಟ ಹೆಚ್ಚು ಮಾಡಬೇಕಲ್ಲ ನಿಮ್ದು. ಅವ್ರು ಹೇಳ್ತಾರೆ ಮಸ್ತ, ನಾವು 10 ವರ್ಷ ಮಾಡಿದ್ದೀವಿ, 12 ವರ್ಷ ಮಾಡಿದ್ದೀವಿ, ಮೆರಿಟ್ ಆಧಾರದ ಮೇಲೆ ತೊಗೋಬೇಡ್ರಿ, ನಮ್ಮನ್ನ ತಗೋ. ಶಿಕ್ಷಣದ ಗುಣಮಟ್ಟ ಹೆಚ್ಚಂಗೆ ಆಗೋದ, ಕನ್ನಡ ಶಾಲೆ ಹೆಂಗೆ ಬೆಳಿಬೇಕು, ಹೌದಲ್ಲ? TET ಯಾರು ಪಾಸ್ ಆಗಿರ್ತಾರಲ್ಲ ಅವರನ್ನು ಮಾತ್ರ ಏನು ಮಾಡ್ರಿ ಅಂದ್ರೆ ಅತಿ ಶಿಕ್ಷಕರನ್ನಾಗಿ ನೇಮಕ ಮಾಡ್ಕೊಡ್ರಿ. ಅದು ಮೆರಿಟ್ ಆಧಾರದ ಮೇಲೆ ಆಗಿರಬೇಕು. ಮೆರಿಟ್ ಆಧಾರದ ಮೇಲೆ ಯಾರು TET ಪಾಸ್ ಆಗಿಲ್ಲಲ್ಲ ಅವರನ್ನು ಯಾವುದೇ ಕಾರಣಕ್ಕೆ ಅತಿ ಶಿಕ್ಷಕರನ್ನಾಗಿ ತಗೋಬೇಡ್ರಿ. ಅವ್ರು 10 ವರ್ಷ ಮಾಡಿರಲಿ, 12 ವರ್ಷ ಮಾಡಿರಲಿ, ಯಾವುದೇ ರಾಜಕೀಯ ಬೆಂಬಲ ಬರಲಿ, ಏನೇ ಬರಲಿ, ಅವ್ರನ್ನ ತೊಗೊಳಂತಿಲ್ಲ. ಅವ್ರನ್ನ ಹೊರ ಹಾಕ್ಬೇಡಿ, ಓದ್ಕೊಂಡು ಬರಲಿ. ಅವ್ರು ಯಾಕೆ ಓದಾಕೇನಾಗುತ್ತೆ ಅವ್ರಿಗೆ? ಹಗಲಿ ರಾತ್ರಿ ಕಷ್ಟಪಟ್ಟು ಸಾಲ ಸೂಲ ಮಾಡಿ ರೂಮ್ ಮಾಡ್ಕೊಂಡು ತಂದೆ ತಾಯಿನಿ ಬಿಟ್ಟ ಎಲ್ಲ ಒಂದು ಕಡೆ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಕಷ್ಟಪಟ್ಟು ಓದಾದಾರಲ್ಲ, ಅವ್ರಿಗೇನು ಬೆಲೆ ಕಟ್ತಾರೆ? ಇವರು ಏನು ಕಟ್ತಾರೆ? ಶಿಕ್ಷಣ ಗುಣಮಟ್ಟ ಹೆಂಗೆ ಹಚ್ಚೋದು? ನೀವು ನಿತ್ಯ ಭಾಷಣ ಮಾಡ್ತಾರೆ. ನವೆಂಬರ್ 1 ಬಂದ ಕೂಡಲೇ ಶಿಕ್ಷಣ ಸಚಿವರೇ, ಶ್ರೀಗನ್ನಡಂ ಗೆಲ್ಬೆ, ಕನ್ನಡ ಎಂಬುದು ಸುಲಿದ ಬಾಳೆಹಣ್ಣಿನಿಂದ ಇಶುಗುರಿ ತೆಗೆದು ಎಲ್ಲಿ ಬದ್ಲಿಗಾಯಿ. ಶಿಕ್ಷಣದ ಗುಣಮಟ್ಟ ಹೆಚ್ಚಾಗಬೇಕು ಅಂತ ಹೇಳ್ತೀರಿ ನೀವು. ಇದೇ ನಿಮ್ಮ ಶಿಕ್ಷಣದ ಗುಣಮಟ್ಟ? ಒಂದು ದಿನ ಆದರೂ ಯಾವುದೇ ಶಾಲೆಗೆ ಹೋಗಿ ಬಿಸಿ ಊಟ ಮಾಡಿದಿರಿ ನೀವು? ಒಂದು ಕಾಗದ ಪತ್ರ ತಪ್ಪಿದ್ರೆ ಬರ್ತಾರೆ ಅವ್ರ ಮ್ಯಾಗಿನ, ಅವ್ರು ಯಾರೇ ತಾಲೂಕು ವೈಸ್ ಅವ್ರು ಬರ್ತಾರೆ, ಹೆಡ್ ಮಾಸ್ಟರ್ ಕುಂತಾರೆ, ಯಾವುದಾದ್ರು ಒಂದು ಫೈಲ್ ಮಿಸ್ ಆಗಿರ್ತದೆ ಅಥವಾ ಯಾವುದಾದ್ರು ಒಂದು ಎಂಟ್ರಿ ಕಡಿಮೆ ಆಗಿರ್ತದೆ, ಅವ್ರ ಹತ್ರ ಬರ್ತಾರೋ 10,000 ರೂಪಾಯಿ ತೊಗೊಳ್ತಾರೋ, ಮನೆಗೆ ಹೋಗ್ತಾರೋ. ಇದೇ ನಿಮ್ಮ ಶಿಕ್ಷಣದ ಗುಣಮಟ್ಟ? 20 ವರ್ಷ ಆಯ್ತು ದೈಹಿಕ ಶಿಕ್ಷಕರ ನೇಮಕಾತಿ ಯಾಕೆ ಮಾಡಿಕೊಂಡಿಲ್ಲ ನೀವು? ಸಂಗೀತ ಶಿಕ್ಷಕರ ನೇಮಕಾತಿ ಯಾಕೆ ಮಾಡ್ಕೊಂಡಿಲ್ಲ ನೀವು? ಕನ್ನಡ, ಇಂಗ್ಲೀಷ್ ವಿಷಯಗಳ ಉರ್ದು, ಹಿಂದಿ ಶಿಕ್ಷಕರ ನೇಮಕಾತಿ ಆಗಿಲ್ಲ ಯಾಕೆ ಮಾಡ್ಕೊಂಡಿಲ್ಲ? TET ಅಂತ ಹೇಳಿ 3-4 ವರ್ಷ ಜಪ್ಕೊಂಡು ಹೋದ್ರಿ ನೀವು.
ಎಷ್ಟೋ ಬಡ ವಿದ್ಯಾರ್ಥಿಗಳ ಭವಿಷ್ಯಗಳನ್ನು ಹಾಳು ಮಾಡಿದ್ರಿ ನೀವು. ಟಿ ಟಿ ನಿಮ್ಗೆ ಯಾರು ತಗೊಂಡು ಮಾತು ಹೇಳಿದ್ರು? ಹೋಗಿ ತಗೊಂಡ ಬಂದಿದ್ದಾರೆ ಅಂತ ಇಟ್ಕೊಡ್ರಿ, ವರ್ಷಕ್ಕೆ 2 ಸಲ ನಡೆಸಲ್ಲ ಅದನ್ನು. ಟಿ ಟಿ ಮಾಡಕ್ಕೆ 3 ವರ್ಷ, ಸಿ ಇ ಟಿ ಮಾಡಕ್ಕೆ 6 ವರ್ಷ. ನಿಮ್ಮದು ಯಾವ ಆಧಾರದ ಮೇಲೆ ಗುಣಮಟ್ಟ ಹೆಚ್ಚಾಗ್ತದೆ ನಿಮ್ಮದು? 80,000 ಶಿಕ್ಷಕರ ನೇಮಕಾತಿ ಆಗ್ಬೇಕಂತ ಹೇಳ್ತೀವಿ ನಾವು. 80,000 ಶಿಕ್ಷಕರ ನೇಮಕಾತಿ ಆಗ್ಬೇಕಂತ ಹೇಳ್ತೀವಿ. ಎಲ್ಲಿ ಮಾಡ್ತೀರಿ 80,000 ಶಿಕ್ಷಕರ ನೇಮಕಾತಿ? ನೀವು ಹೋರಾಟಕ್ಕೆ ಇಳಿತಾರ ಅನ್ನೋದು ಗೊತ್ತದ. ಆದರೆ ನೀವು ಅದಕ್ಕಿಂತ ಮುಂಚಿನ ಒಬ್ಬ ಶಿಕ್ಷಣ ಸಚಿವರಾಗಿ ಶಿಕ್ಷಣ ಸಚಿವರೇ ಮಧು ಬಂಗಾರಪ್ಪನವರೇ, ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದರು, ಈ ದೇಶದ ಹೆಣ್ಣು ಮಗಳು ಗುಡಿ ಗುಂಡಾರಗಳನ್ನು ಸುತ್ತು ಹಾಕುವ ಬದಲು ಗ್ರಂಥಾಲಯವನ್ನು ಸುತ್ತು ಹಾಕಿದರೆ ಈ ದೇಶ ಉದ್ಧಾರ ಆಗ್ತದೆ ಅಂತ ಹೇಳಿದರು. ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಅತಿ ಶಿಕ್ಷಕರಾಗಿರ್ಬೋದು, ಎಲ್ಲರೂ ಅಲ್ಲಿ ಹೆಣ್ಣುಮಕ್ಕಳು 95% ಹೆಣ್ಮಕ್ಳದಾರ. ನೀವು ಚುನಾವಣೆ ಬಂದಾಗ ಅಂಬೇಡ್ಕರ್ ಅಂತೀರಿ, ಚುನಾವಣೆ ಸೋತಾಗ ಅಂಬೇಡ್ಕರ್ ಅಂತೀರಿ, ಸಂವಿಧಾನವನ್ನು ಕೈಯಾಗಿ ಹಿಡ್ಕೊಂಡು ತಿರುಗಾಡ್ತೀರಿ, ಒಂದು ಸಂದರ್ಭದಲ್ಲಿ ಅಂಬೇಡ್ಕರ್ ಹೆಸರನ್ನ ಹಾಳು ಮಾಡಕ್ಕೆ ನಿಲ್ತೀರಿ. ಯಾವ ತತ್ವವನ್ನು ಪಾಲಿಸಿದಿರಿ ನೀವು? ಈ ದೇಶದ ಹೆಣ್ಣು ಮಕ್ಕಳು ನೀವು ಕೂಡ 2,000 ರೂಪಾಯಿಗಾಗಿ ಕಾಯಾಗದಾರ, ನೀವು ಕೂಡ ಭಿಕ್ಷೆಗಾಗಿ ಕಾಯಾಗದಾರ. ಆ ರೀತಿ ಆ ಹೆಣ್ಮಕ್ಳನ್ನ ತಂದು ನಿಲ್ಲಿಸಿದಿರಿ. ರಾಜ್ಯ ಹೆಂಗಾಗ್ತದ? 6.83 ಲಕ್ಷ ಕೋಟಿ ರೂಪಾಯಿ ಸಾಲದ ರಾಜ್ಯದ ಮೇಲೆ, 6.83 lakhs crore ಎಲ್ಲಿ ಹೋಯ್ತು? 16,000 ರೂಪಾಯಿ ಕೊಡ್ತೀವಿ, 10,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಿರಲ್ಲ. ನಿಮಗೆ ತಿರುಗಾಡ ಕಾರ್ ಎಲ್ಲಿಂದ ಬಂತು? ನಿಮಗೆ ಬಂಗಲೆ ಎಲ್ಲಿಂದ ಬಂತು? ನಿಮಗೆ ಸಂಬಳ ಎಷ್ಟದ? ನಿಮ್ಮ ಆಸ್ತಿ ಎಷ್ಟದ? ನಿಮ್ಮ ಬೇನಾಮಿ ಆಸ್ತಿ ಎಷ್ಟದ? ನಿಮ್ಮ ಹೆಂಡತಿ ಕೊಳ ಬಂಗಾರ ಎಷ್ಟದ? ನಿಮ್ಮ ಮಕ್ಕಳು ಕೊಳ ಬಂಗಾರ ಎಷ್ಟದ? ನಿಮ್ಮ ಮಕ್ಕಳು ಯಾರು ಸರ್ಕಾರಿ ಶಾಲೆಯಲ್ಲಿ ಕಲ್ತಿದ್ದಾರೆ ಅನ್ನೋ ಉತ್ತರ ಕೊಡೋರು ಮಧು ಬಂಗಾರಪ್ಪನವರು. ನನ್ನ ಮಗನ 98 ಆಗಿದ್ದ ಜನರ ಆಶೀರ್ವಾದ ಅಂದ್ರೆ ನಿಮ್ಮ ಮಗನೂ ಬರಬೇಕು, ನಿಮ್ಮ ಮೊಮ್ಮಗ ಬರಬೇಕು, ಮರಿಮಗ ಬರಬೇಕು, ಎಲ್ಲರೂ ಬರಬೇಕು ನಿಮ್ಗೆ ರಾಜಕೀಯದ. ನಿಮ್ಮನ್ನು ಯಾವ ಮೂರ್ತಿಲಿ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡ್ರಿ. ನೀವು ನಿಮ್ಮಂಥವ್ರು ರಾಜೀನಾಮೆ ಕೊಡಬೇಕು. ಒಬ್ಬ ಶಿಕ್ಷಕನನ್ನ ರಸ್ತೆ ಮೇಲೆ ಇವತ್ತೊಂದು ಕೋರ್ಟ್ ಆಗಿರ್ಬೋದು, ಇವತ್ತೊಂದು ಸ್ಟೇಷನ್ ಆಗಿರ್ಬೋದು, ಇವತ್ತು ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು, ನೀವು ಆಗಿರ್ಬೋದು, ಇವತ್ತು ಮುಖ್ಯಮಂತ್ರಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ಒಬ್ಬ ಗುರು ಕಲಿಸಿದಾಗ ನೀವೆಲ್ಲರೂ ಅಲ್ಲದಿರಿ. ಅಂಥ ಗುರುನ ರೋಡ್ ಮೇಲೆ ಕರ್ಕೊಂಡು ಬರೋಕ್ಕೆ ಪ್ರಯತ್ನ ಮಾಡಕತ್ತೀರಿ ನೀವು. ಎಷ್ಟು ನೇಮಕಾತಿ ಆಗ್ಬೋದು ನಿಮ್ಮ ತಲೆಗೈತಿಲ್ಲ. ನಾವು ಅನುಮೋದನೆಯನ್ನು ಕೊಡ್ತೀವಿ, ನಾವು ಅಲ್ಲಿ ಆರ್ಥಿಕ ಇಲಾಖೆಗೆ ಕಳಿಸಿದ್ದೀವಿ, ನಮ್ಗೆ ವರದಿ ಬರಬೇಕು, ಆಮೇಲೆ ಅದ್ರ ಜೊತೆಗೆ ನಮ್ಗೆ ಇದು ಬರಬೇಕು, ನಮ್ಗೆ ಅದು ಬರಬೇಕು, ನಾವು ಮುಖ್ಯಮಂತ್ರಿಯವ್ರ ಜೊತೆ ಮಾತಾಡ್ತೀವಿ. ನಿಮಗೆ ದುಡ್ಡು ಹೊಡ್ಯಾಕೆ ಮುಖ್ಯಮಂತ್ರಿ ಪರ್ಮಿಷನ್ ತಗೋತೀರಿ ನೀವು ದೊಡ್ಡ ದೊಡ್ಡ ಕೋಟಿ 5 ವರ್ಷ ಆಡಳಿತ ಕೋಟಿ ರೂಪಾಯಿ ನಿಮ್ಗೆ ಇನ್ಕಮ್ ಆಗ್ತೈತಿ. 5 ವರ್ಷ ಆಡಳಿತದಾಗ ನಿಮ್ಮ ಪೇಮೆಂಟ್ ಎಷ್ಟಾಗ್ತದೆ? ನೀವು ಕೋಟಿ ರೂಪಾಯಿ ಕಾರ್ಯದಿಂದ ಬರ್ತೀನಿ. ಆರ್ಥಿಕ ಇಲಾಖೆ ಅನುಮೋದನೆ ಕೊಡ್ತೀವಿ, ನೀನು ಕೋಟಿ ರೂಪಾಯಿ ನಿನ್ನ ಕಾರ್ ತಗೋತಂದ. ಯಾಕ್ರಿ ಬಡವ್ರ ಮೇಲೆ ಅನ್ಯಾಯ ಮಾಡಕತ್ತೀರಿ? ಹುಡುಗರ ಮೇಲೆ ಹಗಲಿ ರಾತ್ರಿ ಓದಾಗದಾರ. ಶಿಕ್ಷಣ ಗುಣಮಟ್ಟ ಹೆಂಗೆ ಹೆಚ್ಚಾಗ್ತದೆ ನಿಮ್ಮದು? ನೀವು ಶಿಕ್ಷಣ ಸಚಿವರು, ನಿಮ್ಮ ಕೆಳಗಡೆ ಕೆಲವು ಜನ ಅದಾರ ಈಗ ತಾಲೂಕಾ ವೈಸು ಜಿಲ್ಲಾ ವೈಸ್ದಾಗ ಏನ ದೊಡ್ಡ ತಿನ್ಕೊಂಡು ಆರಾಮಾಗಿ ಮೋಜು ಮಜಾ ಮಸ್ತಿ ಮಾಡ್ಕೊತ ಹೆಸರಿಗೆ ಶಿಕ್ಷಣ ಇಲಾಖೆ ಕರಪ್ಟೆಡ್ ಇಲಾಖೆ ಆಗಿತ್ತು, ಭ್ರಷ್ಟಾಚಾರದ ಇಲಾಖೆ ಆಗಿತ್ತದು. ತಲೆ ಎಲ್ಲದ ನಿಮ್ದು? ಯಾರು ಒಬ್ರು ಹೋರಾಟ ಮಾಡಕತ್ರಿ, ಇವ್ರು ಹೊಂಟ್ರೆ ಥೈಲ್ಯಾಂಡ್ ಮಸಾಜ್ ಮಾಡ್ಕೊಳ್ಳೋದು. ಯಾರು ಒಬ್ರು ಇನ್ನು ಹೋರಾಟ ಮಾಡೋದು ಗೊತ್ತೈತೆ ಅಂತ ಜಿಗದ ಬಿಡ್ತಾರೆ ಇವರು. ಆ ಹುಡುಗರಿಗೆ ಸಾಲ ಕಟಿಂಗ್ ಮಾಡ್ಕೊತ ಹೇಳ್ತೀವಲ್ಲ, ಶಿಕ್ಷಣ ಸಚಿವರಾದವ್ರು ನೀವು ಮೊದಲು ನೆಟ್ ಕಟಿಂಗ್ ಮಾಡ್ಕೊಳ್ರಿ. ಹುಡುಗರು ಕಟಿಂಗ್ ಮಾಡ್ಕೊಳ್ಬೇಕು, ಸಿಸ್ಟಮ್ಯಾಟಿಕ್ ಆಗಿ ಬರ್ಬೇಕು ಅಂತ ಹೇಳ್ತಾರಲ್ಲ, ಶಿಕ್ಷಣ ಸಚಿವರಾದವ್ರು ನೀವು ಮೊದಲು ಕಟಿಂಗ್ ಮಾಡ್ಕೊಂಡು. ಹೀರೋ ಅಲ್ಲ ನೀವು, KGF Part 3 ಹೀರೋ ಅಲ್ಲ, ಗರುಡ ವಿಲನ್ ಅಲ್ಲ, ನೀವು ಅಧೀರ ಡಾನ್ ಅಲ್ಲ, ಸಂಜಯ್ ದತ್ ಅಲ್ಲ. ಮೊದಲು ಕಟಿಂಗ್ ಮಾಡ್ಕೊಂಡು ಶಿಕ್ಷಣ ಸಚಿವರಿದ್ದೀರಿ ನೀವು. ಶಿಕ್ಷಕರ ನೇಮಕಾತಿ ಆಗಬೇಕು, ಕನ್ನಡ ಆಗಬೇಕು, ಇಂಗ್ಲಿಷ್ ವಿಷಯದ ಆಗಬೇಕು, ಆಮೇಲೆ ಹಿಂದಿ ಆಗಿರಬೇಕು, ಉರ್ದು ಆಗಿರಬೇಕು. ಹೈದರಾಬಾದ್ ಸಮಗ್ರ ಕರ್ನಾಟಕದ 80,000 ಶಿಕ್ಷಕರ ನೇಮಕಾತಿ ಮಾಡಲು ತಾಕತ್ತು ಐತಿ ನಿಮ್ಮ ಹತ್ರ? ಅದೇ ನಿಮ್ಮ ಹತ್ರ ಇರೋದು ಸಾಲ ಮಾಡ್ಕೊಂಡು ಕೂತಿದ್ದೀರಿ ನೀವು ಅಲ್ಲಿ. ಶಿಕ್ಷಣ ಸಚಿವರು ಅಂತೇವೆ. ನನ್ನ ಪ್ರಕಾರ ಕಾಂಗ್ರೆಸ್ನಲ್ಲಿ ಇನ್ನೂ ಘಟಾನುಘಟಿಗಳದ. ನಾ ಈ ಮಾತನ್ನು ಹೇಳ್ತೀನಿ ತಂದ ಕಮೆಂಟ್ ಬಾಕ್ಸ್ ನಿಮ್ಗಾಗಿ ತರದದ. ನಾ ಯಾವ ಪಕ್ಷದ ವ್ಯಕ್ತಿ ಅಲ್ಲ, ಆದ್ರೆ ನನ್ನ ವ್ಯಕ್ತಿ ಯಾರಪ್ಪ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು. ಮಾತು ಕಡಿಮೆ. ಯಮಕನಮಡಿ ಮತಕ್ಷೇತ್ರಕ್ಕೆ ಬಂದು ನೋಡ್ರಿ, ಮಧು ಬಂಗಾರಪ್ಪನವರ ಯಮಕನಮಡಿ ಮತಕ್ಷೇತ್ರಕ್ಕೆ ಬಂದು ನೋಡ್ರಿ. ಇಲ್ಲಿ ನಿನ್ನ ಅಂಥವ್ರು 10 ಮಂದಿ ಬಂದು ನಿಂತರು ಸತೀಶ್ ಜಾರಕಿಹೊಳಿ ಗೆದ್ದು ಬರ್ತಾರೆ. ಯಾಕಂದ್ರೆ ಇಲ್ಲಿವರೆಗೂ ಯಾವ ಫಂಕ್ಷನ್ನಾಗ ಒಂದು ಮಾತು ಮಾತಾಡಲಿಲ್ಲ. ಇಲ್ಲಿವರೆಗೂ ಜನ ನನ್ನ ಕೆಲಸ ಆಗಬೇಕಂತ ಅವ್ರ ಹತ್ರ ಹೋಗಿಲ್ಲ. ಅಂದ್ರೆ ಅವ್ರು ಹೆಂಗೆ ಇಟ್ಟಿರ್ಬೇಕು ಇಲ್ಲಿ.
ಅಂಥವ್ರು ಶಿಕ್ಷಣ ಸಚಿವರಾಗಬೇಕು. ಅಬಕಾರಿ ಇಲಾಖೆ ಕೊಟ್ಟಿದ್ರು ಅವ್ರ ಕೈಯಾಗ, ಅಬಕಾರಿ ಇಲಾಖೆ ಬೇಕಾಗಿದ್ರೆ ಸಾವಿರಾರು ಕೋಟಿ ದುಡ್ಡು ಮಾಡ್ಕೊಳ್ಬೋದಿತ್ತು. ಎಡಗಾಲೇ ಒದ್ದದ ಆ ಇಲಾಖೆ ನನಗೆ ಬ್ಯಾಡ ಅಂತ ಹೇಳಿದ್ರು. ಎಡಗಾಲೇ ಒದ್ದು ಆ ಅಬಕಾರಿ ಇಲಾಖೆ ನನಗೆ ಬ್ಯಾಡ ಅಂತ ಹೇಳಿ ಅದನ್ನು ಬಿಟ್ಟು ಹೊರಗಡೆ ಬಂದವರು ಸತೀಶ್ ಜಾರಕಿಹೊಳಿ ಅವರು. ನಮ್ಮ ಆರಾಧ್ಯ ದೇವರವರು, ಪಕ್ಷ ಅಲ್ಲ. ನೋ, ವ್ಯಕ್ತಿ ಅಟ್ಟ, ನಮಗೆ ವ್ಯಕ್ತಿ ಇಂಪಾರ್ಟೆಂಟ್. ಅಂಥವ್ರು ಶಿಕ್ಷಣ ಮಂತ್ರಿ ಆಗಲಿ, ಶಿಕ್ಷಣದಲ್ಲಿ ಕ್ರಾಂತಿನ ಆಗ್ತದೆ. ಅವ್ರ ಪ್ರಕಾರ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ ನಮಗೆ. ನಮ್ಮ ಕ್ಷೇತ್ರದಲ್ಲಿ ಯಾವತ್ತೂ ಬರ್ತಾರೆ, ಅವ್ರು ಬೇರೆ ಕಡೆ ಹೋಗೋ ಅವಶ್ಯಕತೆ ನಮಗಿಲ್ಲ. ಆದರೆ ಈ ಮಧು ಬಂಗಾರಪ್ಪನವ್ರು ತಿಳ್ಕೊಳ್ಬೇಕು, ಇವ್ನು ಗೊತ್ತಾಗಬೇಕು. ಇವ್ರಿಗೆ 10,000 ಕರಿತೀನಿ, ಯಾರೋ ಒಬ್ಬ ಪಾಪ 15,000 BJP ಅವ್ರು ಕರೆದಿದ್ದನ್ನ ನಾ ಮಾಡಿದೆ ಅಂತ ಹೇಳ್ಕೊತಿರಿಗಾಡ್ತೀನಿ. ಶಿಕ್ಷಕರ ನೇಮಕಾತಿ ಆಗಬೇಕು, ಪಾರದರ್ಶಕತೆ ಆಗಬೇಕು. ಈ ಅತಿ ಶಿಕ್ಷಕರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. TT ಆದ್ರೆ ಅತಿ ಶಿಕ್ಷಕರಾಗಿ ಮಾಡಲಿ, ಇಲ್ಲ ಹೊರಗೆ ಹೋಗಲಿ. ಅವ್ರು ಯಾರು ಏಜ್ ಬಾರ್ ಆಗಿರ್ತದೆ, ಅದರಲ್ಲಿ ಯಾರು ಅಂಗವಿಕಲರು ಇರ್ತಾರೆ ಅವ್ರಿಗೆ ಮೊದಲೇ ಪ್ರಶಸ್ತಿ ಕೊಡು. ಉಳಿಕೆದಾರ ಹೊರಗೆ ಹೋಗಲಿ, ಓದ್ಕೊಂಡು ಬರಲಿ. ಅವರೆಲ್ಲರೂ ಓದೋದಿಲ್ಲ, ಬಿಡೋದಿಲ್ಲ, ನಮ್ಮನ್ನು ನೇಮಕಾತಿ ಮಾಡ್ಕೊತಾರೆ. ಇವರು ಹೋರಾಡ್ತಾರೆ, ಅದನ್ನು ಇವರು ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ನಮ್ಮ ಮದುವೆ ಡಿವೈಡೆಡ್ ರೂಲ್ ಮಾಡಿ. ದನಗಳು ಚಲೋ ನಮ್ಮ ಕಡೆ ಶಿಕ್ಷಕ ಆಕಾಂಕ್ಷಿಗಳು ಮತ್ತು ಅತಿ ಶಿಕ್ಷಕರು ಹೇಳಿದ್ರಲ್ಲ, ನಮ್ಮಲ್ಲಿ ಹೊಂದಾಣಿಕೆ ಇಲ್ಲಾಗೈತಿ. ದನಗಳು ಚಲೋ, ದನಗಳು ಬೇಡ್ರಿ ನೀವು. ನಮ್ಮ ಕುರಿಗಳು ಇರ್ತಾವ, ಕುರಿಗಳು ಹಿಂಡ ಒಂದ್ರಿಂದ ಹೋಗ್ತಾವೆ. ಹೋಗಿ ಕೊನೆಗೆ ಇರಿವಿ ನೋಡಿದ್ರೆ ಇರಿವಿ ಒಂದು ಲೈನ್ ಹಿಡಿದು ಒಂದಿಂದ ಹೋಗ್ತಾವೆ. ದಾರಿ ತಪ್ಪಂಗಿಲ್ಲ. ಇವ್ರು ಅತಿ ಶಿಕ್ಷಕರು ಒಂದು ಮಾಡ್ಕೊಳಕದಾರೆ, ಈಗ ಶಿಕ್ಷಕ ಆಕಾಂಕ್ಷಿಗಳ ಒಂದು ಮಾಡ್ಕೊಳತಾರೆ. ಮತ್ತು ಕನ್ನಡ ಶಾಲೆ ಬೆಳಿಬೇಕು, ಅಭಿವೃದ್ಧಿ ಆಗಬೇಕು. ಇಂಥ ಶಿಕ್ಷಣ ಸಚಿವ ಇದ್ರೆ ಎಷ್ಟು, ಬಿಟ್ಟರೆ ಎಷ್ಟು. ರಾಜೀನಾಮೆ ಕೊಡಲಿ ಮತ್ತು ಹೋಗಿಬಿಡಲಿ ಮನೆಗೆ. ಇಲ್ಲಾಂದ್ರೆ ಕಷ್ಟಪಟ್ಟು ಯಾರು ಓದಾಗದಾರೆ CET ಕರಿ, TET ವರ್ಷದಾಗ 2 ಸಲ ಮಾಡಿ. ಆದಷ್ಟು ಮಟ್ಟಿಗೆ 80,000 ಶಿಕ್ಷಕರ ನೇಮಕಾತಿ ಕರಿ ಮಾಡ್ಕೊಳ್ರಿ. ಅದು ಇನ್ನೂ ಏನು ಬಾಕಿ ಉಳಿದತ್ತಲ್ಲ, ಇನ್ನೂ ಏನೇನು ಬಾಕಿ ಉಳಿದತ್ತಲ್ಲ, ಮೊನ್ನೆ ಒಂದು ನೇಮಕಾತಿ ಇದೆ, ಅದನ್ನೆಲ್ಲ ಬೇಡ್ರಿ. ಇನ್ನೂ ನಿಮ್ಮ ಜೊತೆ ನಾನು ಮಾತಾಡೋದ, ಯಾರ ಜೊತೆ? ಮಧು ಬಂಗಾರಪ್ಪನವ್ರ ಜೊತೆ ಮಾತಾಡೋದ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇದು ಕೇವಲ ಮುಖ್ಯಾಂಶ ಅಷ್ಟೇ. ಇದು ಇನ್ನೂ ಡೀಟೇಲಾಗಿ ಮಧು ಬಂಗಾರಪ್ಪನ ಜೊತೆ ಮಾತಾಡೋದು. ಈ ವಿಡಿಯೋ ಶೇರ್ ಆಗಬೇಕು, ಆ ವ್ಯಕ್ತಿ ಹತ್ರ ಹೋಗ್ಬೇಕಿದು. ಮತ್ತು ಒಂದೇ ಒಂದು ಕೊನೆಗೆ ಪ್ರಶ್ನೆ, ಮಧು ಬಂಗಾರಪ್ಪನು, ನಿಮ್ಮ ಮಗ ಯಾವ ಸರ್ಕಾರಿ ಶಾಲೆಯಲ್ಲಿ ಕಲ್ತಿದ್ದಾರೆ ಅನ್ನೋದನ್ನು ನೀವು ಸಾರ್ವಜನಿಕವಾಗಿ ಬಂದು ಹೇಳಿದೆ.